ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಪೂರಿ ಮಾಡಿದ್ದಾರೆ ಅಮ್ಮ. ಇದು ಸಾಫ್ಟಾಗಿ ಮಾಡಿದ್ದಾರೆ, ಬಟ್ ಇದು ಮೈದಾ ಅಲ್ಲ, ಗೋಧಿ ಹಿಟ್ಟಿಂದ. ಮೈದಾ ಜಾಸ್ತಿ ಯೂಸ್ ಮಾಡಲ್ಲ. ಆಮೇಲೆ ಅದಕ್ಕೆ ಆಲೂಗಡ್ಡೆ ಗ್ರೇವಿ. ನಾನು ಜೀರಿಗೆ ಕಷಾಯ ಮಾಡಿಕೊಂಡೆ. ಕಾಫಿ ಟೀ ಎಲ್ಲ ಕುಡಿಯಲ್ಲ, ಜೀರಿಗೆ ಕಷಾಯ. ಮತ್ತು ನಾನು ಚಪಾತಿ ಮಾಡಿದ್ನಲ್ಲ, ಚಪಾತಿ ಇದೆ. ಚಪಾತಿ ಜೊತೆನೇ ನಾನು ಇವಾಗ ಆಲೂಗಡ್ಡೆ ಗ್ರೇವಿ ಹಾಕೊಂಡು ತಿಂತೀನಿ. ಆಮೇಲೆ ಸಿಗ್ತೀನಿ. ಅಪ್ಪ ಮಾರ್ಕೆಟಿಂದ ಫಿಶ್ ತೊಗೊಂಬಂದಿದ್ರು. ಇದು ಬಂಗುಡೆ. ನಿನ್ನೆ ನೈಟು ಕೂಡ ಬಂಗುಡೆ ಇತ್ತು. ಇದು ಬೇರೆ ಬಂಗುಡೆ ಆಯಿತಾ, ಫ್ರೆಶ್ ಬಂಗುಡೆ ತೊಗೊಂಡು ಬಂದಿದ್ದಾರೆ. ಇದು ಮೊಟ್ಟೆ ಈಗ ಫ್ರೈ ಮಾಡಬೇಕು. ಅದಕ್ಕೆ ಮಸಾಲೆ ಎಲ್ಲ ಹಾಕಿಟ್ಟಿದ್ದಾಳೆ ಅಕ್ಕ. ನೆಕ್ಸ್ಟು ಸಿಗಡಿ ಕ್ಲೀನ್ ಮಾಡಿ ಬಂದೆ. ತುಂಬ ಲೇಟಾಗುತ್ತೆ ಕ್ಲೀನ್ ಮಾಡಲಿಕ್ಕೆ. ಇನ್ನೊಂದು ಮೀನಿದೆ, ಎಲ್ಲ ಮಿಕ್ಸಪ್ ಮೀನು, ಬೆರಕೆ ಅಂತ ಹೇಳ್ತಾರೆ ಮೀನು. ಅದು ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ, ಆಮೇಲೆ ತೋರಿಸ್ತೀನಿ. ನೋಡಿ, ಇದು ಬೆರಕೆ ಮೀನು, ಎಲ್ಲ ಮಿಕ್ಸಪ್. ಅರಿಶಿನ ಹಾಕಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಇವತ್ತು ಬೆಂಡೆಕಾಯಿ ಸಾಂಬಾರು. ಇದು ಊರ ಬೆಂಡೆಕಾಯಿ ನೋಡಿ, ವೈಟ್ ಇದೆ, ತುಂಬ ಚೆನ್ನಾಗಿದೆ. ಸಾಂಬಾರಿಗೆ ನಾವು ಇಷ್ಟು ದೊಡ್ಡನೇ ಕಟ್ ಮಾಡೋದು. ಇದಕ್ಕೆ ಇವತ್ತು ಸ್ಪೆಷಲ್ಲಾಗಿ ನಾನು ಸಿಗಡಿಯನ್ನು ಹಾಕಿ ಮಾಡುವಂಥದ್ದು ಸಾಂಬಾರು. ಸೂಪರಾಗ್ತದೆ. ಇವಾಗ ಇದಕ್ಕೆ ಮಸಾಲೆ ಒಂದು ರೆಡಿ ಮಾಡಿಕೊಡುವ. ಬೆಂಡೆಕಾಯಿಗೆ ಮಸಾಲೆ ನೋಡಿ ಏನು ಹಾಕಿದ್ದೀನಿ ಅಂತೇಳಿ, ಒಣಮೆಣಸು ಮತ್ತು ಸಣ್ಣ ಹುಣಸೆಹಣ್ಣು ಹಾಕಿದ್ದೀನಿ. ಯಾಕೆಂದರೆ ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಹೋಗಲಿ ಅಂತೇಳಿ. ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಕಾಳು ಮತ್ತು ಬೆಳ್ಳುಳ್ಳಿ, ಇಷ್ಟೇ. ಈಗ ಇದನ್ನು ರುಬ್ಬಿ ಬರ್ತೀನಿ. ಇವಾಗ ಈ ಮಸಾಲೆಯನ್ನು ಹಾಕ್ತೀನಿ. ವಾಶ್ ಮಾಡ್ಕೊಂಡ್ಬರ್ತೀನಿ. ನೋಡಿ, ತುಂಬ ಗಟ್ಟಿನೂ ಮಾಡಲಿಲ್ಲ ನಾನು. ನೋಡಿ, ಇವಾಗ ಈ ಸಿಗಡಿಯನ್ನು ಹಾಕ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, 1 ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟೇ ಸಾಕು ಉಪ್ಪು. ಕುದಿದ ಮೇಲೆ ಗೊತ್ತಾಗುತ್ತೆ ಇನ್ನು ಜಾಸ್ತಿ ಉಪ್ಪು ಬೇಕಾ ಬೇಡವಾ ಅಂತ. ಆಮೇಲೆ ಹಾಕಿದರೆ ಆಯಿತು. ಉಪ್ಪು ಕಮ್ಮಿ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ಬೋದು. ಆಮೇಲೆ ಜಾಸ್ತಿ ಆದರೆ ಕಷ್ಟ ಆಗುತ್ತೆ, ಮತ್ತೆ ನೀರು ಹಾಕಿದರೆ ಇನ್ನೂ ಸಾಂಬಾರು ತೆಳ್ಳಗಾಗತ್ತೆ. ಇವಾಗ ಇದನ್ನು ಒಲೆ ಮೇಲೆ ಇಡ್ತೀನಿ. ಬೆಂಡೆಕಾಯಿ ಸಾಂಬಾರು ಒಲೆ ಮೇಲೆ ಇಟ್ಟಿದ್ದೀನಿ, ಇನ್ನೂ ಕುದಿಲಿಲ್ಲ, ಸರಿಯಾಗಿ ಕುದಿಲಿ. ಅಲ್ಲಿವರೆಗೆ ಬೆರಕೆ ಮೀನನ್ನು ಮಸಾಲೆಗೆ ಹಾಕುವ. ಇವತ್ತು ಬೆರಕೆ ಮೀನಿನ ಗ್ರೇವಿ ಮಾಡುವಂಥದ್ದು, ಸಾಂಬಾರಲ್ಲ. ಸಾಂಬಾರಿಗೆ ಆಲ್ರೆಡಿ ಮಾಡ್ತಾಯಿದ್ದೀನಲ್ಲ ಬೆಂಡೆಕಾಯಿ. ಸೊ ಅರಿಶಿನೆಲ್ಲ ಹಾಕಿ ಇಟ್ಟಿದ್ದೀನಿ. ಇದೆಲ್ಲ ವಾಶ್ ಮಾಡಿ ಇಡ್ತೀನಿ. ಅದಕ್ಕೆ ಮಸಾಲೆ ಸ್ವಲ್ಪ ಜಾಸ್ತಿನೇ ಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಯಾಕಂದರೆ ಅದರಲ್ಲಿ ಆಲ್ರೆಡಿ ಹಾಕಿದ್ದೀವಲ್ಲ. ನೆಕ್ಸ್ಟ್ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ನೆಕ್ಸ್ಟು ಕೊತ್ತಂಬರಿ ಕಾಳು. ನೋಡಿ, ಈ ಟೊಮೆಟೊನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಇದೆಯಲ್ಲ, ಇದು ಈ ಟೊಮೆಟೊ ನೋಡಿ ಡಿಫ್ರೆಂಟ್ ಇದೆ ತುಂಬಾ. ಇದು ಮತ್ತು ಇದು ಸ್ವಲ್ಪ ಹುಳಿ ಇರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಒಂದು ಟೊಮೆಟೊ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಇದೆ ಅದಕ್ಕೆ. ಇದನ್ನು ಹಾಕಲ್ಲ, ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ನಾನು ತೊಗೊಂಡದ್ದು ಅಷ್ಟೇ. ಬೆರಕೆ ಮೀನಿಗೆ ವಾಶೆಲ್ಲ ಮಾಡಿಟ್ಟಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕಿಡ್ತೀನಿ. ಸ್ವಲ್ಪ ಉಪ್ಪಲ್ಲಿ ನೆನೆಯಲಿ ಅದು. ಕೈಯಲ್ಲೇ ಮಿಕ್ಸ್ ಮಾಡಿ ಇಟ್ಟರೆ ಒಳ್ಳೆಯದು. ಎಲ್ಲ ಮೀನಿಗೂ ಉಪ್ಪು ತಾಗುತ್ತಲ್ವ. ಕಾವಲಿಗೆ ಜುಮ್ಮನಕಾಯನ್ನು ತೊಳೆದು ಜಜ್ಜಿ ಹಾಕಿಟ್ಟುಕೊಂಡಿದ್ದೀನಿ. ಗಸಿ ಮಾಡೋದು ಇವಾಗ. ನೋಡಿ, ಇಷ್ಟು ಕೆಂಪು ಬಂದಿದೆ ಮಸಾಲೆ. ಇದಕ್ಕೆ ಹಾಕ್ಕೊಳ್ತೀನಿ. ತುಂಬ ನೀರು ಥರ ಮಾಡಲ್ಲ, ಮೀನಿಗೆ ಮಸಾಲೆ ಅಂಟ್ಕೊಂಡಿರಬೇಕು. ನೋಡಿ, ಇಷ್ಟು ದಪ್ಪ ಸಾಕು. ಇವಾಗ ಇದನ್ನು ಒಲೆ ಮೇಲೆ ಇಡ್ತೀನಿ. ನೋಡಿ, ಬೆಂಡೆಕಾಯಿ ಸಾಂಬಾರು ಕುದೀತಾ ಇದೆ. ಬೆಂಡೆಕಾಯಿ ಇನ್ನೂ ಬೆಂದಿಲ್ಲ, ಅದು ಬೇಯಲಿ ಕರೆಕ್ಟಾಗಿ. ಒಳ್ಳೆ ಪರಿಮಳ ಬರ್ತಾಯಿದೆ. ಇವಾಗಲೇ ಊಟ ಮಾಡುವಂತ ಅನಿಸ್ತಾ ಇದೆ. ಇದಕ್ಕೀಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗ ಹಾಕಿದ್ನಲ್ಲ ಮೊದಲೇ, ಸಾಕಾಗಲಿಲ್ಲ, ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ನೋಡಿ, ಬೆಂಡೆಕಾಯಿ ಸಾಂಬಾರು ಕುದೀತಾ ಇದೆ. ಬೆಂಡೆಕಾಯಿ ಎಲ್ಲ ಬೆಂದಿದೆ.
ಪರ್ಫೆಕ್ಟಾಗಿದೆ ಈಗ ಸಾಂಬಾರು. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಮೀನಿನ ಸಾಂಬಾರು ಕುದೀತಾ ಇದೆ, ಬಟ್ ಮೀನು ಹಾಕಿಲ್ಲ. ಸರಿಯಾಗಿ ಕುದೀಲಿ ಅದು ಮಸಾಲೆ. ಕುದೀತಾ ಇದೆಯಲ್ಲ, ಇವಾಗ ಹಾಕ್ತೀನಿ ಮೀನನ್ನು. ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ. ಮಸಾಲೆ ಒಂದೇ ಸಲ ನಮ್ಮ ಮುಖಕ್ಕೆ ಬಂದು ಬೀಳ್ಬೋದಾ ಅಂತೆ. ಮೀನಿನ ತಲೆ ಕೂಡ ಹಾಕ್ತಾಯಿದ್ದೀನಿ. ಮೀನಿಗಿಂತ ಮೀನಿನ ತಲೆ ತುಂಬಾ ಒಳ್ಳೆಯದು. ಬುದ್ಧಿ, ಜ್ಞಾಪಕ ಶಕ್ತಿ ಜಾಸ್ತಿ ಮೀನಿನ ತಲೆ ತಿನ್ನೋದ್ರಿಂದ. ದಕ್ಷಿಣ ಕನ್ನಡ ಮತ್ತು ಈ ಉತ್ತರ ಕನ್ನಡ ಕಡೆ ಜಾಸ್ತಿ ಮೀನನ್ನು ಜಾಸ್ತಿ ಬಳಸ್ತಾರೆ ಅಲ್ವಾ. ಸೊ ಹಾಗಾಗಿ ಮೀನಿನ ತಲೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಅಜ್ಜಿಯವರು ಮೊದಲು ಮೀನು ಸಾಂಬಾರೆಲ್ಲ ಮಾಡುವಾಗಲ್ಲ ಮೀನಿನ ತಲೆಯನ್ನು ಹಾಕ್ತಾಯಿದ್ರು ನಮಗೆ ಜಾಸ್ತಿ, ಈ ಮೀನು ಪೀಸಿಗಿಂತ. ಇದು ಚಿಕ್ಕದು, ದೊಡ್ಡ ದೊಡ್ಡ ಮೀನಿನ ತಲೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಕುದೀಲಿಕ್ಕೆ ಬರ್ತಾ ಇದೆ. ಇವಾಗ ಹುಷಾರಾಗಿ ಮೀನನ್ನು ಈಗ ಮಸಾಲೆನ ಮೇಲೆ ಹಾಕಿ ಮೀನನ್ನು ಅಡಿಯಲ್ಲಿ ಹಾಕಬೇಕು. ಇಲ್ಲ ಅಂತೇಳಿದರೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಕುದಿಯೋ ಟೈಮಲ್ಲಿ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡುವಾಗ ಮೀನೆಲ್ಲ ಕಟ್ಟಾಗುತ್ತೆ. ಅದಕ್ಕೆ ಇವಾಗ ಜಸ್ಟ್ ಹಾಕಿದ್ದೀವಲ್ಲ ಮೀನು, ಇವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ ಕರೆಕ್ಟಾಗಿ ಮಸಾಲೆ ಎಲ್ಲ ಮೀನಿಗೆಲ್ಲ ಅಂಟ್ಕೊಂಡಿದೆ ನೋಡಿ. ಮೀನಿಗೆ ಉಪ್ಪೆಲ್ಲ ಹಾಕಿಟ್ಟಿದ್ದೀವಲ್ಲ, ಅದೇ ಸಾಕಾಗತ್ತೆ. ಬೇಕಾದರೆ ಆಮೇಲೆ ಹಾಕ್ಕೊಳ್ಬೋದು. ಕುದಿಲೀಗ ನೋಡಿ, ಕುದೀತಾ ಇದೆ. ಉಪ್ಪೆಲ್ಲ ಸರಿಯಾಗಿ ಹಾಕಿದ್ದೀನಿ. ಟೇಸ್ಟ್ ನೋಡಿದೆ ಈಗಷ್ಟೇ ರುಚಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಖಾರ, ಹುಳಿ, ಉಪ್ಪು ಎಲ್ಲ. ಇನ್ನು ಸ್ವಲ್ಪ ಕುದಿಲಿ ಅದು, ಆಮೇಲೆ ತೋರಿಸ್ತೀನಿ ನೋಡಿ. ಮೀನಿನ ಗ್ರೇವಿ ರೆಡಿ ಆಯಿತು. ಒಳ್ಳೆ ಪರಿಮಳ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ನೋಡಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು. ಬಟ್ಟೆನೆಲ್ಲ ವಾಶ್ ಮಾಡಿ ಎಲ್ಲ ಹಾಕಿಟ್ಟಿದ್ದೀನಿ. ಟೈಮ್ ಬೇರೆ 11:38 ಆಗ್ತಾ ಬಂತು. ಬಾಯಾರಿಕೆ ಆಗ್ತಾಯಿದೆ ಅಂತೇಳಿ ಮನೆಯಲ್ಲೇ ಮಾಡಿದ ಲಿಂಬೆ ಶರಬತ್ತು ನಾನು ಕುಡಿತಾ ಇದ್ದೀನಿ. ಅಮ್ಮ ರಾಗಿಯನ್ನು ಬಿಸಿಲಿಗೆ ಇಟ್ಟಿದ್ದಾರೆ. ರಾಗಿ ಜೊತೆಗೆ ಬೆಲ್ತಿಗೆ ಅಕ್ಕಿ, ರೇಷನ್ ಅಕ್ಕಿ ಉಂಟಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕಿಟ್ಟಿದ್ದಾರೆ. ಅದನ್ನು ಸಂಜೆ ಹೋಗಿ ಹಿಟ್ಟು ಮಾಡಿ ಬರಬೇಕು. ಬಿಸಿಲಿಗೆ ಕಾಣ್ತಾ ಇಲ್ಲ ನೋಡಿ. ರಾಗಿ ಜೊತೆಗೆ ಸ್ವಲ್ಪ ಬೆಲ್ತಿಗೆ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿ ಹಿಟ್ಟು ಮಾಡಿದರೆ ರಾಗಿ ಗಂಜಿ ತುಂಬ ಸೂಪರಾಗತ್ತೆ ಕುಡಿಲಿಕ್ಕೆ. ಜೀರಿಗೆ ಕಷಾಯ ಮಾಡ್ತಾಯಿದ್ದೀನಿ. ನೀರು, ಬೆಲ್ಲ, ಜೀರಿಗೆಯನ್ನು ಕಲ್ಲಲ್ಲಿ ಸರಿಯಾಗಿ ಕುಟ್ಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಇದು ಕುದಿದ ಮೇಲೆ ಸ್ವಲ್ಪ ಹಾಲು ಹಾಕಿದರೆ ಆಯಿತು, ಜೀರಿಗೆ ಕಷಾಯ ರೆಡಿ ಆಗುತ್ತೆ ನೋಡಿ. ಫೈನಲಿ ಹಾಲನ್ನು ಹಾಕಿಟ್ಟಿದ್ದೀವಿ. ಇವಾಗ ಇದನ್ನು ಕುಡಿಯೋದು. ಇವಾಗ ಒಂದು ಪಾರ್ಸಲ್ ಬಂತು ಅಮ್ಮನಿಗೆ. ಆನ್ಲೈನಲ್ಲಿ ಇದು ಬ್ಯಾಂಗಲನ್ನು ಆರ್ಡ್ರ್ ಮಾಡಿದ್ವಿ ನಾವು. ಮೊದಲು ಅಂಗಡಿಯಲ್ಲಿ ತೊಗೊಳ್ತಿದ್ವಿ, ಬಟ್ ಅವರಿಗೆ ಸೈಜ್ ಸಿಗ್ತಿರ್ಲಿಲ್ಲ. ಮತ್ತು ತುಂಬ ಫೀಲ್ ಮಾಡ್ಕೊಳ್ತಿದ್ದು ಫಂಕ್ಷನ್ ಟೈಮಲ್ಲೆಲ್ಲ. ಚಿಕ್ಕ ಇರಬೇಕಾದ್ರೆ ಬಳೆಯನ್ನೆಲ್ಲ ಮನೆಯಲ್ಲೇ ಹಾಕ್ತಿರ್ಲಿಲ್ಲ, ಶಾಪಿಗೆ ಹೋಗ್ತಾಯಿದ್ರು. ಆವಾಗಿನ ಕಾಲದಲ್ಲೆಲ್ಲ ಶಾಪಲ್ಲೇ ಹಾಕ್ತಾಯಿದ್ರಲ್ಲ ಬ್ಯಾಂಗಲ್ಸನ್ನೆಲ್ಲ. ಸೊ ಅವ್ರಿಗೇನಂತ ಹೇಳಿದ್ರೆ, ಈ ಕೈ ಉಂಟಲ್ಲ ಗಂಟು, ಇಲ್ಲಿ ಆಗಲ್ಲ ಅವ್ರಿಗೆ, ಈ ಗಂಟು ಹತ್ರನೇ ಟೈಟ್ ಆಗ್ತದೆ. ಮತ್ತೆಲ್ಲ ನಾರ್ಮಲ್ ಆಗಿ ನಾವೀಗ ಬಳೆ ಎಲ್ಲ ಹಾಕ್ಕೊಳ್ಳುವಾಗ ಅವ್ರಿಗೆ ಆಸೆ ಆಗೋದು, ನನಗೂ ಬಳೆ ಬೇಕಿತ್ತು ಅಂತ ನೋಡಿ. 2.8 ತೊಗೊಂಡಿದ್ದೀವಿ ನೋಡಿ, ಚೆನ್ನಾಗಿದೆಯಲ್ಲ. ಅವರಿಗೆ ಗ್ರೀನ್ ಇಷ್ಟ ಇತ್ತು, ಬಟ್ ಅದರಲ್ಲಿ ಸಪ್ರೇಟ್ ಇರಲಿಲ್ಲ ಗ್ರೀನು, ಇವೆರಡು ಒಟ್ಟಿಗಿತ್ತು. ಮತ್ತು ಎರಡು ಕೂಡ ಇರಲಿ ಅಂತೇಳಿ ತೊಗೊಂಡ್ವಿ. 180 ತೊಗೊಂಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅವರಿಗೊಂದು ಸರ್ಪ್ರೈಸ್ ಇದ್ದಾಗೆ. ಅವರ ಕೈಗೊಮ್ಮೆ ಹಾಕ್ಕೊಂಡು ಆದ ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ.